ನಮಸ್ಕಾರ ರೈತ ಬಾಂಧವರಿಗೆ. ಇದು ಒಂದ್ಸತಿ ವಿಡಿಯೋ ನೋಡಿ. ಆರ್ಗ್ಯಾನಿಕ್ ಕೃಷಿ ಅಂದರೆ ಸಾವಯವ ಕೃಷಿ ಹಾಗೂ ಸಹಜ ಕೃಷಿ. ಸಾವಯವದಲ್ಲಿ ಜೀವಾಮೃತ, ಕೃಪಾಮೃತ ಇನ್ನಿತರ ಎಲ್ಲ ಹಾಕ್ತೀವಿ. ಪಿಶಮಿನಾಸಿಗಳು ಮತ್ತು ನಮಗೆ ಪೊಟ್ಯಾಷಿಯಂ ಬೇಕಾಗಿರೋದು ಬಿಲ್ಪತ್ರೆ ಕಷಾಯ ಪ್ರತಿಯೊಂದು ಮಾಡಿ ಹಾಕ್ಬೋದು. ಇದು ಸಹಜ ಕೃಷಿ. ಸಹಜ ಅಂದರೆ ಏನೂ ಇಲ್ಲದೆ ಭೂಮಿಯಲ್ಲಿ ಎಷ್ಟು ಬರುತ್ತೆ ಹಸಿರೆಲೆ ಸೊಪ್ಪು ಮೂಲಕ ಇದು ನಾವೀಗ ಭೂಮಿಯಲ್ಲಿ ಹುಟ್ಟಿರುವ ಕಳೆಯನ್ನು ನಿವಾರಣೆ ಮಾಡೋಕ್ಕೂ ಈ ವಿಧಾನದಲ್ಲಿ ನಾವು ಮಾಡ್ತಾಯಿದ್ದೀವಿ. ಏಕೆಂದರೆ ನಾವು ಕಳೆ ಗೊಬ್ಬರ ಹಾಕೋದಿಲ್ಲವಲ್ವ, ಆ ದೃಷ್ಟಿಯಿಂದ ಈ ಟೈಪು ನಾವು ಕಳೆಯನ್ನು ನಿಯಂತ್ರಣ ಮಾಡ್ತೀವಿ. ಕಳೆ ನಿಯಂತ್ರಣ ಮಾಡಲೇಬೇಕಾದ್ರೆ ನಾವು ನಾಟಿ ಹಾಕಿ 15-20 ದಿನ ನೀರು ಸರಿಯಾಗಿ 2-3 ಇಂಚು ನೀರು ನಿಲ್ಲಿಸಿದ್ರೆ ಕಳೆ ಬರೋಲ್ಲ. ಉತ್ತಮ ರೀತಿ ಪ್ರತಿದಿನ 2 ಸತಿ ಟ್ರಿಪ್ಪು 2 ಸತಿ ನೋಡ್ಕೊಂಡ್ರೆ ಉತ್ತಮ ರೀತಿ ಇರ್ತದೆ. ಈ ರೀತಿ ಐತೆ ವೀಲ್ ಕಟರ್ ಇದು. ಹಿಂಗಿದ್ರೆ ಹಿಂಗೆ ಕಳೆ ಇಲ್ಲದೆ ಇರೋ ಜಾಗದಲ್ಲಿ ಹೊಸ ವಿಧಾನದಲ್ಲಿ ಇನ್ನೊಂದು ರೆಡಿ ಮಾಡ್ತಾಯಿದ್ದೀನಿ. ಅದನ್ನು ತೋರಿಸ್ತೀನಿ ವೀಕ್ಷಕರೇ. ಇದು ನೋಡಿ, ಹೊಸ ವಿಧಾನ ಅಂದರೆ ನಮ್ಮದೇ ಮೆಥಡಿಂದ ದಾರ ಕಟ್ಟಿದ್ದೀನಿ. ಕಲ್ಲಲ್ಲೇ ಕಲ್ಲು ಹಾಕಿದ್ದೀನಿ. ಇದೊಂದು ಬೊಂಬಿಗೆ ಕಲ್ಲು ಕಟ್ಟಿ ಹಾಗೆ ಎಳೆದು ಕಳೆ ಇಲ್ವಲ್ಲ ಆ ಜಾಗದಲ್ಲೆಲ್ಲ ಸ್ವಲ್ಪ ಪೈರು ಮಲಗ್ತವೆ. ಅದೇ ರೀತಿ ಮಣ್ಣು ಕದರಾಡ್ತದೆ. ಅದೇ ರೀತಿ ಹಾಗೆ ಕದರಾಡಿದ್ರೆ ಮೂಲ ಬೇರಿಗೆ ಒಂದು ಸ್ವಲ್ಪ ಜಲ್ದಿ ಆಕ್ಸಿಜನ್ ಸಿಕ್ಕಿದಾಗ ನಮ್ಮ ಬೆಳೆ ಐತಲ್ಲ ಉತ್ತಮವಾದ ರೀತಿ ಬೆಳೆ ಬರ್ತದೆ. ಈಗ ಹಿಂದೆ ಕುಂಟೆ ಹೊಡೆಯೋದು, ಹರಗೋದು ಇದು ಮಾಡಿದಾಗಿಂದ ಬೆಳೆ ಸ್ವಲ್ಪ 1 ಇಂಚು 2 ಇಂಚು ಇರೋದು 2 ದಿವಸ 3 ದಿವಸಕ್ಕೆ 3-4 ಇಂಚು ಬೆಳೆ ಜಾಸ್ತಿ ಬೆಳೀತಾಯಿತ್ತು. ಅದೇ ರೀತಿ ಹಿಂದೆ ಏನು ಮಾಡ್ತಿದ್ರು, ಯಾಕೆ ಮಾಡ್ತಿದ್ರು ಅಂತಲೇ ನಾವು ಕೃಷಿ ಬಗ್ಗೆ ಯೋಚನೆ ಮಾಡಬೇಕು. ಹಿಂದೆ ಕುಂಟೆ ಹೊಡೆಯೋದಾಗಲಿ, ಎಡೆ ಕುಂಟೆ ಹೊಡೆಯೋದಾಗಲಿ, ಹಲ್ವೆ ಹೊಡೆಯೋದಾಗಲಿ ಇವೆಲ್ಲ ಮಾಡ್ತಿದ್ರು. ಇವತ್ತಿನ ಆಧುನಿಕ ಕಾಲದಲ್ಲಿ ಇವೆಲ್ಲನೂ ನಾವು ಮೂಲೆ ಗುಂಪು ಮಾಡ್ತಿದ್ದೀವಿ. ಕಳೆ ಗೊಬ್ಬರ ಬಂದಿರೋದಕ್ಕಿಂತ ಆಗ ಕಳೆ ನಿಯಂತ್ರಣ ಮಾಡೋಕ್ಕೆ ಅದು ಹೊಡಿತಿದ್ರು. ಕಳೆ ನಿಯಂತ್ರಣ ಮಾಡೋಕ್ಕೆ ಅಂತ ಒಂದು ಸ್ಕೋರ ಹೊಡಿತಿದ್ರು ಅಂತ ಹೇಳ್ಬೋದು. ಅದೇ ರೀತಿ ನಾವು ಬೆಳೆಗೂ ಡೈರೆಕ್ಟ್ ಆಕ್ಸಿಜನ್ ಕೊಟ್ಟಂಗೆ ಆಗೋದು. ಆಕ್ಸಿಜನ್ ಸಿಕ್ತಷ್ಟು ಪ್ರೆಜರಾಗಿ ಬೆಳೀತಿದ್ದವು. ಇದು ನಾಟಿ ಮಾಡಿ ಇವತ್ತು ತಾರೀಕು 22. ಹೋದ ತಿಂಗಳು 25ನೇ ತಾರೀಕಲ್ಲಿ ನಾಟಿ ಮಾಡಿರೋದು, ಆಗಸ್ಟ್ 25ಕ್ಕೆ. ಇನ್ನು 3 ದಿನ ಬಂದರೆ 1 ತಿಂಗಳಾಯಿತು. 1 ತಿಂಗಳು ಉತ್ತಮವಾದ ಬೆಳೆ ಐತೆ. ಅದನ್ನೂ ವಿಡಿಯೋ ಹಾಕ್ತೀನಿ, ಫೋಟೋ ಹಾಕ್ತೀನಿ. ನಾನು ಬೀಜಾಮೃತಕ್ಕೆ ಏನು ಮಾಡ್ಕೊಂಡಿದ್ದೆ ಅದನ್ನೂ ಬೇಕಾದ್ರೆ ಫೋಟೋ ಹಾಕ್ಕೊಡ್ತೀನಿ ನೋಡಿ.